ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಪ್ರಾನ್ಸ್ ಮಸಾಲ ರೆಸಿಪಿ ಆಗಿ ಬಂದಿದ್ದೇನೆ. ಇದನ್ನು ನಾವು ನಿತ್ಯಕ್ಕೆ ಹೇಗೆ ಅನ್ನ ಮಾಡ್ತಾ ಇದ್ದೇವೆ ನೋಡಿ, ಆ ಅನ್ನವನ್ನು ಮುಕ್ಕಾಲು ಭಾಗದಷ್ಟೇ ಬೇಯಿಸ್ಕೊಂಡು ಇದೇ ಮಸಾಲೆಗೆ ನಾನು ದಮ್ ಕಟ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಿದ್ರೆ ಸಣ್ಣ ಮಿನಿ ಪ್ರಾನ್ಸ್ ಬಿರಿಯಾನಿ ಅಂತ ಹೇಳ್ಬೋದು. ಇದು ಯಾರೆಲ್ಲ ನಮಗೆ ಬಿರಿಯಾನಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಗೊತ್ತಿಲ್ಲದವರು ನಾವು ಈ ಥರ ಕೂಡ ಮಾಡಿ ನೋಡ್ಬೋದು. ನನಗೆ ತುಂಬ ಬ್ಯಾಚುಲರ್ಸ್ ಮತ್ತು ಇರುವವರು ನನಗೆ ಕಮೆಂಟ್ ಮಾಡಿದರು, ಈಸಿಯಾಗಿ ಈ ಥರ ಏನಾದರೂ ಅನ್ನದ ರೆಸಿಪಿ ನನಗೊಂದು ಮಾಡಿ ತೋರಿಸಿ ಅಂತ ಹೇಳಿ. ನಮಗೆ ಹಾಗೆ ಪರ್ಫೆಕ್ಟಾಗಿ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಅಂತ ಅವರಿಗೆ ನಾನು ಈ ರೆಸಿಪಿ ಮಾಡ್ತಾ ಇದ್ದೇನೆ. ಬಿರಿಯಾನಿ ಮಾಡಲಿಕ್ಕೆ ಗೊತ್ತಿದ್ದವರು ದಯವಿಟ್ಟು ನನ್ನ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾನು ಪ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಇಷ್ಟೇ, ನಾನು ಈ ತಲೆ ಭಾಗವನ್ನು ಹಾಕ್ತಾ ಇಲ್ಲ. ಇದರ ಶೆಲ್ಲನ್ನೆಲ್ಲ ಚೆನ್ನಾಗಿ ತೆಗೆಯೋಣ. ಈ ದೊಡ್ಡ ಪ್ರಾನ್ಸ್ ಆಗೋದ್ರಿಂದ ನಮಗೆ ಅದನ್ನು ಬೇಗನೆ ಕ್ಲೀನ್ ಮಾಡಿ ತೆಗಿಲಿಕ್ಕೆ ಆಗುತ್ತೆ. ನೋಡಿ, ಇನ್ನು ಮಧ್ಯ ಭಾಗದಲ್ಲಿ ಚೂರಿಯಲ್ಲಿ ಒಂದು ಗೆರೆ ಹಾಕೋಣ. ಇದರ ಹಿಂದ್ಗಡೆ ಒಂದು ಕಪ್ಪು ಕಲರ್ ಅಥವಾ ಗ್ರೀನ್ ಕಲರ್ ಇದು ಈ ಥರ ನೂಲಿರುತ್ತೆ ನೋಡಿ, ಇದನ್ನು ನಾವು ಎಳೆದು ತೆಗಿಬೇಕು. ಇಲ್ಲದಿದ್ದರೆ ಅದನ್ನು ಸ್ವಲ್ಪ ಜಾಸ್ತಿನೇ ಭಾಗ ಮಾಡಿಕೊಂಡು ಅದರಲ್ಲಿರುವ ಎಲ್ಲ ಈ ಥರ ನೋಡಿ ಗ್ರೀನ್ ಕಲರಾಗಿ ಕಾಣುತ್ತೆ ನೋಡಿ, ಅದನ್ನು ಚೆನ್ನಾಗಿ ಕೈ ಹಾಕ್ಕೊಂಡು ತೆಗಿಬೇಕು. ಇಷ್ಟೇನೆಯ ನಾವು ಈಗ ಒಂದೊಂದಾಗಿ ಎಲ್ಲ ಪ್ರಾನ್ಸನ್ನು ಕ್ಲೀನ್ ಮಾಡಿ ತೆಗಿಯೋಣ. ನನಗೆ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ತುಂಬ ದಿನ ಆಯಿತು ನೀವೇನು ವೀಡಿಯೋ ಹಾಕಲಿಲ್ಲ ಅಂತ ಹೇಳಿ. ನನಗೆ ತುಂಬ ಮೈ ಹುಷಾರಿರಲಿಲ್ಲ, ನಾನು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಕೂಡ ಇದ್ದೆ. ಆದುದರಿಂದ ನನಗೆ ವೀಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಆದರೆ ನಿಮ್ಮ ತುಂಬ ಈ ಸಪೋರ್ಟು, ನಿಮ್ಮ ಈ ಮೆಸೇಜ್ಗಳು ನನಗೆ ತುಂಬಾ ಸಪೋರ್ಟ್ ಕೊಡುತ್ತೆ. ನೀವು ಯಾವಾಗಲೂ ಹೀಗೇ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ಎಲ್ಲರೂ ನಾನು ತುಂಬ ಲೇಟಾಗಿ ವೀಡಿಯೋ ಹಾಕಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ತುಂಬ ಜನರು ಒಂದು ಪ್ರಾನ್ಸ್ ಇದು ರೆಸಿಪಿ ಹಾಕಿ ಮೇಡಮ್ ಅಂತ ಹೇಳ್ತಾ ಇದ್ರಿ, ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಈ ಪ್ರಾನ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇನೆಯ ಪ್ರಾನ್ಸ್ ಕ್ಲೀನ್ ಮಾಡೋದು. ಇದೇ ಥರನೇ ಎಲ್ಲವನ್ನು ನಾವು ಕ್ಲೀನ್ ಮಾಡಿ ತೆಗೆಯೋಣ. ತುಂಬ ಜನ ತಲೆ ಹಾಕ್ತಾ ಇದ್ದಾರೆ, ನಾನು ತಲೆ ಹಾಕ್ತಾನೇ ಇಲ್ಲ. ನೋಡಿ, ಈ ಥರ ಎಲ್ಲ ಈ ಗ್ರೀನ್ಗಳನ್ನೆಲ್ಲ ತೆಗಿಬೇಕು, ಇಲ್ಲದಿದ್ದರೆ ಕಂಡಪಟ್ಟೆ ಹೊಟ್ಟೆ ನೋವು ನಮಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೋಡಿ, ಪ್ರಾನ್ಸನ್ನು 3-4 ಸಲ ತೊಳ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಏನು 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ನಿಮಗೆ ಖಾರ ಸ್ವಲ್ಪ ಬೇಕಿದ್ದರೆ ನೀವು 2 ಸ್ಪೂನ್ ಆ್ಯಡ್ ಮಾಡಿಕೊಳ್ಳಿ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ, 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಯಾಕೆ ಅಂತ ಹೇಳಿದರೆ ಪ್ರಾನ್ಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಟೈಪ್ ಕೂಡ ಇರುತ್ತೆ, ಕೆಲವರಿಗೆ ಆಗಲ್ಲ. ಅದಕ್ಕೋಸ್ಕರ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 1 ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಒಂದು 20 ನಿಮಿಷ, ಅರ್ಧ ಗಂಟೆ ಆದರೆ ಬೆಸ್ಟ್. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ 20 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಿ. ಇವಾಗ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ಥರ ಉದ್ದನೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಗರಂ ಮಸಾಲೆ ಕೂಡ ಹಾಕೋಣ. ಸ್ವಲ್ಪ ಸೋಂಪು, ಜೀರಿಗೆ, ಸ್ಟಾರ್, ಪೆಪ್ಪರ್, ಲವಂಗ, 2 ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ಇದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನಿಮ್ಗೆ ಗರಂ ಮಸಾಲೆ ನಿಮ್ಗೆ ಏನೆಲ್ಲ ಇಷ್ಟ ಇದೆ ನೋಡಿ ಅದೆಲ್ಲ ಹಾಕ್ಬೋದು. ಅದು ಇದು ಅಂತ ಹೇಳಿ ಏನಿಲ್ಲ, ಆದರೆ ತುಂಬ ಹಾಕಬೇಡಿ. ಎಲ್ಲ ಎರಡೆರಡೆ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಇವಾಗ ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡ ಇದನ್ನು ಹಾಕೋಣ ನಾವು. ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು, ಆವಾಗಲೇ ಅದಕ್ಕೆ ಒಳ್ಳೆ ಫ್ಲೇವರ್ ಬಿಡುತ್ತೆ. ತುಂಬ ಅರ್ಜೆಂಟ್ ಮಾಡಿ ಹೋಗ್ಕೊಂಡು ಬೇಗನೆ ಮಾಡಬೇಡಿ, ಆವಾಗ ಅದರ ನೀರುಳ್ಳಿದು ಹಸಿ ವಾಸನೆಲ್ಲ ಹಾಗೇ ಇರುತ್ತೆ. ಇವಾಗ ನಾನು ಒಂದು ಸಣ್ಣ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ದೊಡ್ಡ ಗಾತ್ರದ್ದೇನು ಬೇಡ, ಸಣ್ಣದು.
ಯಾಕೆ ಅಂತ ಹೇಳಿದರೆ ನಾನು ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಮೊಸರು ಬೇಡ ಅಂತ ಹೇಳಿದರೆ, ನಿಮಗೆ ಟೊಮೆಟೊ ಮಾತ್ರ ಸಾಕು ಅಂತ ಹೇಳಿದರೆ ನೀವು ಒಂದು ಫುಲ್ಲು ಟೊಮೆಟೊ ಮಾತ್ರ ಹಾಕ್ಕೊಳ್ಳಿ. ಈಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಮಸಾಲೆ ಉಳಿದಿದೆ ನೋಡಿ, ಅದಕ್ಕೊಂದು 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರಿಷ್ಟನ್ನೇ ಸಾಕು. ಈಗ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸೋಣ. ನೋಡಿ ಚೆನ್ನಾಗಿ ಬೆಂದಿದೆ. ನಿಮಗೆ ಒಂದು ಕೂಡ ಬೇಕಾದರೂ ಇದು ಮಾಡ್ಬೋದು. ಇವಾಗ ನಾನು ಸ್ವಲ್ಪ ಒಂದು 1/4 ಸ್ಪೂನಷ್ಟು 1/4 ಗ್ಲಾಸಷ್ಟು ಮೀನ್ಸ್ 1/4 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಮೊಸರು ಬೇಡ ಅಂತ ಹೇಳಿದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿದ್ದೇನೆ ನೋಡಿ. ನಿಮ್ಮ ಕೆಲವರಿಗೆ ಅದು ಬಾಯಿಗೆ ಸಿಗುವಾಗ ಹಿಡಿಸಲ್ಲ ಅಂತ ಹೇಳಿದರೆ ಅದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಥರ ಹಾಕ್ಕೊಳ್ಬೋದು. ಇವಾಗ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಪ್ರಾನ್ಸ್ ಮಸಾಲ ಇಷ್ಟೇನೆಯ. ಪ್ರಾನ್ಸ್ ಮಸಾಲೆ ಇಲ್ಲಿಗೆ ರೆಡಿಯಾಗಿದೆ. ನೀವು ಅನ್ನ ಮಿಕ್ಸ್ ಮಾಡಲ್ಲ ಅಂತ ಹೇಳಿದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ಗೆ ಹಾಕೋಣ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಒಂದು ಆನಿಯನನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಗಾರ್ನಿಷ್ ಮಾಡೋಣ, ಒಗ್ಗರಣೆ. ಇದು ಲಾಸ್ಟ್. ಇವಾಗ ನಾನು ಬೇಯಿಸಿಟ್ಕೊಂಡ ಅನ್ನವನ್ನು ಇದಕ್ಕೆ ಹಾಕಿ ನಾನು ಸ್ವಲ್ಪ ದಮ್ ಕಟ್ತಾ ಇದ್ದೀನಿ. ಮೀನ್ಸ್ ಹೀಗೆ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ. ಅದಕ್ಕೋಸ್ಕರ ಆ ಪ್ರಾನ್ಸ್ ಇದು ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. 3/4 ಭಾಗದಷ್ಟು ಅನ್ನವನ್ನು ಬೇಯಿಸ್ಕೊಂಡು ಹೇಗೆ ದಮ್ ಕಟ್ಟಿದ್ರೆ ಆಯಿತು. ನಾವು ಬಿರಿಯಾನಿಗೆ ಹೇಗೆ ಮಾಡ್ತೇವೆ ಹಾಗೆ. ಏನೀಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡು ಆನಿಯನ್ ಇದೆ ನೋಡಿ, ಅದು ಗಾರ್ನಿಷ್ ಮಾಡೋಣ. ಅದರ ಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಾಕು, ಜಾಸ್ತಿ ಬೇಡ. 5 ನಿಮಿಷ ದಮ್ ಕಟ್ಟೋಣ. ನೋಡಿ ಪ್ರಾನ್ಸ್ ಬಿರಿಯಾನಿ ಈಸಿಯಾಗಿ ಮಾಡೋದು ರೆಡಿ ಆಗಿದೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.